ರೈತರೆ, ಈ ಕೃಷಿಯನ್ನ ನೀವು ಮಾಡಿದ್ದೆ ಆದ್ರೆ ಜಸ್ಟ್ 90 ದಿನದಲ್ಲಿ 5 ಲಕ್ಷ ಆದಾಯವನ್ನ ಮಾಡಬಹುದು. ಹೌದು, ತುಂಬಾ ಸಾಮಾನ್ಯವಾಗಿ ಕಾಣುವಂತಹ ಬದನೆ ಕೃಷಿಯಿಂದಲೇ ಒಬ್ಬ ರೈತ ಮಿಲಿಯನೇರ್ ಆಗಬಹುದು ಸ್ನೇಹಿತರೆ. ಇದಕ್ಕಾಗಿ ಸಾಂಪ್ರದಾಯಿಕ ಬದನೆ ಬದಲಿಗೆ ವಿಶೇಷ ಪೌಷ್ಟಿಕಾಂಶದ ಬಿಳಿ ಬದನೆಕಾಯಿಯ ಕೃಷಿಯನ್ನ ನೀವು ಮಾಡಬೇಕು. ಈಗಂತೂ ಬದನೆಕಾಯಿಯನ್ನ ಎಲ್ಲಾ ಮನೆಯಲ್ಲೂ ಕೂಡ ಸಾಮಾನ್ಯವಾಗಿ ಅಡುಗೆಗೆ ಯೂಸ್ ಮಾಡ್ತಾರೆ. ಈ ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ ಲೇಟೆಸ್ಟ್ ಟೆಕ್ನಾಲಜಿಯನ್ನ ಬಳಸಿಕೊಂಡು ಪಾಲಿ ಹೌಸ್ ನಲ್ಲಿ ಬಹುವಾರ್ಷಿಕವಾಗಿ ಬದನೆ ಕೃಷಿಯನ್ನ ಶುರು ಮಾಡಬೇಕು. ಸೊ ಬಿಳಿ ಬದನೆಕಾಯಿಯನ್ನ ಒಮ್ಮೆ ಬಿತ್ತಿದ್ರೆ ದೀರ್ಘ ಇಳುವರಿಯನ್ನ ನೀಡುತ್ತೆ. ಈ ಬಿಳಿ ಬದನೆಕಾಯಿಯನ್ನ ವರ್ಷವಿಡೀ ನೀವು ಬೆಳಿಬಹುದು ಸ್ನೇಹಿತರೆ. ಇದಕ್ಕೆ ಇಂಥದ್ದೇ ಮಣ್ಣು ಬೇಕು ಅಂತಿಲ್ಲ, ಯಾವುದೇ ಹವಾಮಾನದಲ್ಲಿ ಸುಲಭವಾಗಿ ಬೆಳೆಸಬಹುದು. ಸೊ ಈ ಒಂದು ಬಿಳಿ ಬದನೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ತುಂಬಾ ಒಳ್ಳೆಯದು. ಪೊಟ್ಯಾಷಿಯಂ, ಮೆಗ್ನೀಷಿಯಂ, ವಿಟಮಿನ್ ಬಿ ಅಂತಹ ಪೋಷಕಾಂಶಗಳಲ್ಲಿ ಇದು ಸಮೃದ್ಧ ಆಗಿದೆ ಸ್ನೇಹಿತರೆ. ಸೊ ಈ ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ 2 x 2 ಅಡಿ ಅಂತರದಲ್ಲಿ ನಾಟಿ ಮಾಡಬೇಕಾಗತ್ತೆ. ಇದರ ಬೀಜಗಳನ್ನ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಕೃಷಿಯನ್ನ ಪ್ರಾರಂಭಿಸೋದಕ್ಕೆ ಉತ್ತಮ ಸಮಯ ಅಂತ ಹೇಳ್ಬೋದು. ಹಾಗಾಗಿ ಜೂನ್, ಜುಲೈ ತಿಂಗಳಲ್ಲಿ ಬಿಳಿ ಬದನೆ ಇಳುವರಿಯನ್ನ ಕೊಡೋದಕ್ಕೆ ಶುರು ಮಾಡುತ್ತೆ. ಸೊ ಈ ಒಂದು ಸಸ್ಯಕ್ಕೆ ಹೆಚ್ಚು ನೀರಾವರಿಯ ಅಗತ್ಯ ಇರೋದಿಲ್ಲ. ಆದ್ರಿಂದ 20 ದಿನಗಳ ಮಧ್ಯಂತರದಲ್ಲಿ ನೀವು ನೀರಾವರಿಯನ್ನ ಮಾಡಬೇಕಾಗತ್ತೆ. ಇನ್ನು ಇದರ ಆದಾಯದ ಬಗ್ಗೆ ಹೇಳೋದಾದ್ರೆ ಬಿಳಿ ಬದನೆ ಸಾಮಾನ್ಯವಾಗಿ ಕೆಜಿಗೆ 40 ರಿಂದ 50 ರೂಪಾಯಿವರೆಗೆ ಮಾರಾಟ ಆಗುತ್ತೆ. ಸೊ ಈಗ 1 ಹೆಕ್ಟೇರ್ ಗದ್ದೆ ನಿಮ್ಮ ಹತ್ರ ಇತ್ತು ಅಂತಂದ್ರೆ 400 ಕ್ವಿಂಟಲ್ ಬದನೆ ಇಳುವರಿ ಬರುತ್ತೆ ಸ್ನೇಹಿತರೆ. ಸೊ ಈಗ ಮಾರುಕಟ್ಟೆಯಲ್ಲಿ 400 ಕ್ವಿಂಟಲ್ ಬದನೆಕಾಯಿ ಬೆಲೆಯನ್ನ 40 ರೂಪಾಯಿ ಅಂತ ನಾವು ಅನ್ಕೊಂಡ್ರು ಕೂಡ ರೈತರಿಗೆ ಮಂಡಿ ಬೆಲೆ ಅರ್ಧ ಅಂತ ಪರಿಗಣಿಸಿದ್ರು ಕೂಡ ಪ್ರತಿ ಕೆಜಿಗೆ 20 ರೂಪಾಯಿ ಸಿಗುತ್ತೆ. ಈ ರೀತಿ ಮಾಡಿದ್ರೆ 8 ಲಕ್ಷ ರೂಪಾಯಿ ಸಿಗುತ್ತೆ. ಇದರಲ್ಲಿ ಖರ್ಚೆಲ್ಲ ಕಳೆದ್ರೂ ಕೂಡ 3 ತಿಂಗಳಲ್ಲಿ ನೀವು 5 ರಿಂದ 6 ಲಕ್ಷ ಲಾಭವನ್ನ ಮಾಡಬಹುದು. ಬಾಸ್ ವಾಲಾ, ಬಿ ದ ಬಾಸ್.